ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB ಅಂತೂ ಟ್ರೋಫಿನ ಗೆಲ್ತು. ನೆನ್ನೆ RCB ಟ್ರೋಫಿನ ಗೆಲ್ತಾ ಇದ್ದಂಗೆನೆ ಸಿಕ್ಕಾಪಟ್ಟೆ ಅವಾರ್ಡ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. RCB ಅವ್ರಿಗೆ ಅವಾರ್ಡ್ಸ್ಗಳು ಅಷ್ಟೇನಾಗಿ ಸಿಕ್ಕಿಲ್ಲ, ಬೇರೆ ಬೇರೆ ಟೀಮ್ ಅವ್ರಿಗೇನೆ ಸಿಕ್ಕಿದೆ. ಇನ್ಫ್ಯಾಕ್ಟ್ ಬೇರೆ ಬೇರೆ ಟೀಮ್ ಅವ್ರಿಗಿಂತ ಎಲ್ಲ ಅವಾರ್ಡು ಒಬ್ರಿಗೆ ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ಬೇಕು. ಆ ಪ್ಲೇಯರ್ ಯಾರು ಅಂತಲೂ ಕೂಡ ನಿಮಗೆ ಗೊತ್ತು. ಅವಾರ್ಡ್ಸ್ಗಳೆಲ್ಲ ಗುಡೆ ಹಾಕೊಂಡು ಗ್ರೌಂಡಲ್ಲಿ ಕೂತ್ಕೊಂಡಂತ ಪ್ಲೇಯರ್ ಅದೇ ವೈಭವ್ ಸೂರ್ಯವಂಶಿ. ಸೊ ಆ ವಿಚಾರಕ್ಕೆ ಹೋಗೋಣ. ಇಂಡಿವಿಜುವಲ್ ಅವಾರ್ಡ್ಸ್ ವಿಚಾರಕ್ಕೆ, ಫಸ್ಟ್ ಟೀಮ್ ಅವಾರ್ಡ್ಸ್ ವಿಚಾರಕ್ಕೆ, ಪ್ರೈಸ್ ಮನಿ ವಿಚಾರಕ್ಕೆ ಬಂದ್ಬಿಡೋಣ. ಗೊತ್ತಿರೋದೇ IPL ವಿನಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತ ಏನ್ ಚೇಂಜ್ ಏನಾಗಿಲ್ಲ ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ. RCB ಚಾಂಪಿಯನ್ಸ್ ಆಗಿರೋದ್ರಿಂದ ಲಾಸ್ಟ್ ಸೀಸನ್ 20 ಕೋಟಿ ತಗೊಂಡಿದ್ರು, ಈ ಸೀಸನ್ ಕೂಡ 20 ಕೋಟಿನ ತಗೊಂಡಿದ್ದಾರೆ. ಸೊ ಈ ಅಮೌಂಟ್ ಏನಿದೆ 20 ಕೋಟಿ, ಈ 20 ಕೋಟಿಲಿ ಅರ್ಧ ಡೈರೆಕ್ಟ್ ಆಗಿ ಫ್ರಾಂಚೈಸ್ಗೆ ಹೋಗ್ಬಿಡುತ್ತಂತೆ. ಸೊ ಇನ್ನು ಅರ್ಧ ಏನಿದೆ ಅದು ಪ್ಲೇಯರ್ಸ್ಗಳ ಮಧ್ಯೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದ್ರೆ 10 ಕೋಟಿ ಪ್ಲೇಯರ್ಸ್ಗಳ ಮಧ್ಯೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಡೈರೆಕ್ಟ್ ಆಗಿ 10 ಕೋಟಿ ಫ್ರಾಂಚೈಸ್ಗೆ ಹೋಗ್ಬಿಡುತ್ತೆ ಅಂತ ಅಪ್ಡೇಟ್ ಇದೆ. ಇನ್ನು ರನ್ನರ್ ಅಪ್ಸ್ ಅಂತ ಬಂದಾಗ 12.5 ಕೋಟಿ ಅವರಿಗೆ ಸಿಕ್ಕಿದೆ ಗುಜರಾತ್ ಟೈಟನ್ಸ್ ಅವ್ರಿಗೆ. ಥರ್ಡ್ ಪ್ಲೇಸ್ ರಾಜಸ್ಥಾನ್ ರಾಯಲ್ಸ್ಗೆ ಬಂದಿದೆ ಅಂಡ್ ಅವರಿಗೆ ಸಿಕ್ಕಿದೆ 7 ಕೋಟಿ. ಫೋರ್ತ್ ಪ್ಲೇಸ್ ಎಲಿಮಿನೇಟ್ ಆದಂತ ರಾಜಸ್ಥಾನ್ SRH ಅವರಿಗೆ 6.5 ಕೋಟಿ, ಆಲ್ಮೋಸ್ಟ್ ಕ್ಲೋಸ್ ಟು 6ರಿಂದ 6 ಕೋಟಿ ಅಂತ ಅನ್ಕೊಳ್ಳಿ. ಸೊ ಫೈನಲ್ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಅಂತ ಗೊತ್ತಿರೋದೇನೆ, ವಿರಾಟ್ ಕೊಹ್ಲಿ ಅವರಿಗೆ 5 ಲಕ್ಷ ಸಿಕ್ಕಿದೆ. ಫೈನಲ್ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗೋದು ಅಂತ ಸುಮ್ಮನೆ ಆಗಿರೋ. ಫೈನಲ್ ಅಲ್ಲಿ ಅಲ್ಟಿಮೇಟ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ ಎತ್ಕೊಂಡು ನಿಂತ್ಕೊಂಡು ನಡ್ಕೊಂಡ್ ಬರೋದು ನೋಡ್ತು ಅಂತ ಅಂದ್ರೆ ಒಂಥರ ಒಂದು ಗೂಸ್ ಪಂಪ್ಸ್ ಹಂಗೇನೆ ಬಂದ್ಬಿಡ್ತು. ವಿರಾಟ್ ಕೊಹ್ಲಿ ಅವರು ಅದನ್ನೇ ಹೇಳಿರೋದು, ಗುರು ನಾನು ಅನ್ಕೊಂಡಿದ್ದೇನೆ ಲಾಸ್ಟ್ ಸೀಸನ್ ಅಷ್ಟನ್ನ ಆಗಿರಲಿಲ್ಲ, ನನಗೆ ನಾನು ಫಿನಿಶಿಂಗ್ ರನ್ಸ್ನ ಹೊಡಿಬೇಕಾಗಿತ್ತು ಫೈನಲಿ, ಅದು ಅನ್ಕೊಂಡಿದ್ದೆ, ಅದು ಕಡೆಗೂ ನನ್ನ ಆಸೆ ತೀರ್ತು ಅಂತ. ಸೊ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಅವ್ರಿಗೋಯ್ತು ಅಂತಂದ್ರೆ ಆರೆಂಜ್ ಕ್ಯಾಪ್ ವಿನರು 776 ರನ್ ಹೊಡೆದಿರುವಂಥ ವೈಭವ್ ಸೂರ್ಯವಂಶಿಗೆ. ಸೊ ಇವ್ರಿಗೆ ಸಿಕ್ಕಿರುವಂಥ ಅಮೌಂಟ್ ಬಂದ್ಬಿಟ್ಟು 10 ಲಕ್ಷ. ಸೊ ಆ ಒಂದು ಪರ್ಟಿಕ್ಯುಲರ್ ಅವಾರ್ಡಿಗೆ ಏನು ಸುಮ್ಮನೆನಾಗರು, ಒಬ್ಬ 15 ವರ್ಷದ ಪ್ಲೇಯರ್ ಬಂದ್ಬಿಟ್ಟು ಈ ಥರ ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಒಂಥರ ಡಾಮಿನೇಟ್ ಮಾಡೋದಿದೆಯಲ್ಲ, ಕಂಪ್ಲೀಟ್ ಅವಾರ್ಡ್ಸ್ಗಳನ್ನ ಡಾಮಿನೇಷನ್ ಮಾಡೋದಿದೆಯಲ್ಲ ನೋಡಿ. ಬರೋ ಅವಾರ್ಡ್ಗಳನ್ನ ಅವ್ರಿಗೆ 5 ಅವಾರ್ಡ್ ಒಳಗೆ ವೈಭವ್ ಸೂರ್ಯವಂಶಿಗೆ ಬಂದಿರೋದು. ಸೊ ಈ ಅವಾರ್ಡು ಆರೆಂಜ್ ಕ್ಯಾಪ್ ಒಂದಾಯ್ತು ಅಂದ್ರೆ, ಆರೆಂಜ್ ಕ್ಯಾಪ್ ತೊಗೊಳ್ಳೋದೇ ದೊಡ್ಡ ವಿಚಾರ. 15 ವರ್ಷದ ಪ್ಲೇಯರು, ಎಷ್ಟೋ ಲೆಜೆಂಡ್ರಿ ಪ್ಲೇಯರ್ಗಳೇ ತೊಗೊಳಕ್ಕಾಗಿಲ್ಲ ಅಲ್ಲಿ, ಎಷ್ಟು ವರ್ಷ ಆರ್ಡರ್ ಕೂಡ ತೊಗೊಳಕ್ಕಾಗಿಲ್ಲ ಅಲ್ಲಿ. ಹೌದು, ಓಕೆ. ಪರ್ಪಲ್ ಕ್ಯಾಪ್ ವಿಚಾರಕ್ಕೆ ಬಂದ್ಬಿಡೋಣ. ಕಗಿಸೋ ರಬಾಡ 29 ವಿಕೆಟ್ನ ತಗೊಳೋದ್ರ ಮೂಲಕ ನಾವು ಭೂವಿಗೆ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ನೋಡಿ RCBಗೆ ಈ ಕಡೆ ಆರೆಂಜ್ ಕ್ಯಾಪು ಬಂದಿಲ್ಲ, ಪರ್ಪಲ್ ಕ್ಯಾಪ್ ಕೂಡ ಬಂದಿಲ್ಲ ಈ ಸೀಸನ್, ಬಟ್ ಟ್ರೋಫಿ ಬಂದಿದೆ. ಇಲ್ಲಿ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಟ್ರೋಫಿ ಗೆಲ್ಲೋದು ಇಂಪಾರ್ಟೆಂಟ್ ಅಂತ ಅಲ್ಟಿಮೇಟ್ಲಿ ಇಲ್ಲಿ ಗೊತ್ತಾಗ್ತಾ ಇದೆ. 10 ಲಕ್ಷ ಅವ್ರಿಗೂ ಕೂಡ ಸಿಕ್ಕಿದೆ. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು ಅಂದ್ರೆ ವೈಭವ್ ಸೂರ್ಯವಂಶಿ. ಯಾಕಂದ್ರೆ ಅಷ್ಟು ನಂಬರ್ ಆಫ್ ಪಾಯಿಂಟ್ಸ್ ಅವರಿಗೆ ಇತ್ತು, 776 ರನ್ನು ಜೊತೆಗೆ ಹೊಡೆದಿರುವಂಥ 6ಗಳೆಲ್ಲ ಏನಿದಾವೆ. ಸೊ ಇದರಿಂದನೇ ಅವರ ವ್ಯಾಲ್ಯೂಬಿಲಿಟಿ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಒಬ್ವಿಯಸ್ಲಿ ಅವ್ರಿಗೆ ಕೊಡಬೇಕಿತ್ತು, ಬೇರೆ ಯಾರು ಇಲ್ಲ ಗುರು ಅಂತ ಒಂದು ಕಂಟೆಂಡರು ಆ ರೇಂಜಿಗೆ ಹಾಕ್ಬಿಟ್ಟಿದ್ರು ಇವತ್ತು, ಅಂದರೆ ಈ ಒಂದು ಟೂರ್ನಮೆಂಟಲ್ಲಿ. ಸೊ ಎಮರ್ಜಿಂಗ್ ಸ್ಟಾರ್ ಆಫ್ ದ ಸೀಸನ್, ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಅದು ವೈಭವ್ ಸೂರ್ಯವಂಶಿಗೆ, ಅದು ಕೂಡ 10 ಲಕ್ಷ. ಇನ್ನೇನಪ್ಪ ಆಡಿಲ್ವಲ್ಲ ಇಂಟರ್ನ್ಯಾಷನಲ್ ಸೈಡಿಗೆ, ಜೊತೆಗೆ ಯಂಗ್ಸ್ಟರ್ ಬೇರೆ, ಇನ್ಯಾರಿಗರು ಲಾಸ್ಟ್ ಸೀಸನೇ ಎಮರ್ಜಿಂಗ್ ಪ್ಲೇಯರು ಹತ್ರ ಬಂದಿದ್ರು ಇವರು. ಸೊ ಈ ಸೀಸನ್ ಕೂಡ ಇವರ ಎಮರ್ಜಿಂಗ್ ಪ್ಲೇಯರ್ ಆಗಿದ್ರೆ. ಸೊ ಯಂಗ್ ಸ್ಟಾರು, ಎಮರ್ಜಿಂಗ್ ಪ್ಲೇಯರು ಆ್ಯಂಡ್ ಕೊಡಲೇಬೇಕು. ಒಬ್ಬ ಎಮರ್ಜಿಂಗ್ ಪ್ಲೇಯರ್ ಆರೆಂಜ್ ಕ್ಯಾಪ್ ತೊಗೊಳೋದಿದೆಯಲ್ಲ ಗುರು, ಇದು ನಜ್ಜಿ IPLನ ಒಂಥರ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬಿಟ್ಟಿದೆ. ಆ್ಯಂಡ್ ವೈಭವ್ ಸೂರ್ಯವಂಶಿನೂ ಕೂಡ. ಆ್ಯಂಡ್ ಮೋಸ್ಟ್ ಸಿಕ್ಸಸ್ ಅವಾರ್ಡ್, ಈ ಅವಾರ್ಡನ್ನು ಕೂಡ ಹೋಗಿರದೆ ವೈಭವ್ ಸೂರ್ಯವಂಶಿಗೆ. 79 ಸಿಕ್ಸ್ನ ಹೊಡೆದರೆ ಈ ಒಂದು ಟೂರ್ನಮೆಂಟಲ್ಲಿ. ಸೊ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. 10 ಲಕ್ಷ ಇದಕ್ಕೂ ಕೂಡ ಸಿಕ್ಕಿದೆ. ಬೆಸ್ಟ್ ಸ್ಟ್ರೈಕ್ ರೇಟ್ ಅವಾರ್ಡ್ ಗೋಸ್ ಟು ವೈಭವ್ ಸೂರ್ಯವಂಶಿ. ಅಗೇನ್ ಇವರ ಸ್ಟ್ರೈಕ್ ರೇಟ್ ಅಂತೂ ಕೇಳಂಗೇನೆ ಇಲ್ಲ, ಆ್ಯಂಡ್ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಆ ರೇಂಜಿಗೆ ಇವ್ರ ಸ್ಟ್ರೈಕ್ ರೇಟು ಇದ್ದಿದ್ದು ಈ ಒಂದು ಟೂರ್ನಮೆಂಟಲ್ಲಿ. ಗುತ್ತಾರೆ ಅಜ್ಜಿ ಎಲ್ಲ ಮ್ಯಾಚ್ನೂ ಆಲ್ಮೋಸ್ಟ್ 200-250ಗಿಂತ ಮೇಲ್ಗಡೆ ನಿಂತು ಅವರ ಸ್ಟ್ರೈಕ್ ರೇಟು, ಕೆಳಗಡೆ ಇಳಿದಿರೋಂಥ ಸೀನೇ ಇಲ್ಲ. ಸೊ 10 ಲಕ್ಷ ಅದಕ್ಕೂ ಕೂಡ ಸಿಕ್ಕಿದೆ. ಬೆಸ್ಟ್ ಕ್ಯಾಚ್ ಆಫ್ ದ ಸೀಸನ್ ಸಿಕ್ಕಿದೆ ಮನೀಶ್ ಪಾಂಡೆ ಅವರಿಗೆ. ಸೊ ಒಂದು ಶಾರ್ಟ್ ಆಗಿದ್ದಂಥ ಕ್ಯಾಚ್ನ ಸಖತ್ತಾಗಿ ರಪಕ್ಕನ್ನಾಗಿ ತಾಕೊಂಡ್ರಲ್ಲ KKR ಅಲ್ಲಿ. ಏನೋ ಆಲ್ಮೋಸ್ಟ್ ಇನ್ನೇನೋ ಫ್ಲಾಗ್ ಅಂಡ್ ಆಫ್ ದ ಟೂರ್ನಮೆಂಟ್ ಲಾಸ್ಟ್ 2ನೇ ಮ್ಯಾಚೋ 3ನೇ ಮ್ಯಾಚೋ ಇತ್ತು ಅವ್ರದ್ದು. ಸೊ ಆ ಟೈಮಲ್ಲಿ ಹಿಡಿದಂಥ ಕ್ಯಾಚು, 30 yards ಹಿಡಿದಂಥ ಕ್ಯಾಚು. ಸೊ ಆ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಡಿಕ್ಲೇರ್ ಆಗಿದೆ. ಮೋಸ್ಟ್ ಡಾಟ್ ಬಾಲ್ಸ್ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ಗೆ ಹೋಗುತ್ತೆ. ಆಮೇಲೆ ಫೇರ್ ಪ್ಲೇ ಅವಾರ್ಡ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸಿಗೆ ಹೋಗುತ್ತೆ, ಅವರೇ ಟಾಪ್ ಆಫ್ ದ ಟೇಬಲ್ ಇದ್ದು. ಆಮೇಲೆ ಬೆಸ್ಟ್ ವೆನ್ಯೂ ಅವಾರ್ಡ್ ಗೋಸ್ ಟು ಹಿಡಿಂಗ್ ಗಾರ್ಡನ್ಸ್ಗೆ 50 ಲಕ್ಷ ಅಮೌಂಟು ಸಿಕ್ಕಿದೆ. ಅಂದರೆ 5 ಮ್ಯಾಚ್ಗಿಂತ ಜಾಸ್ತಿ ಆಗಿರುವಂಥ ವೆನ್ಯೂಲಿ. ಸಾಕಷ್ಟು ವೆನ್ಯೂಲಿ 5 ಮ್ಯಾಚ್ಗಿಂತ ಕಮ್ಮಿ ಆಗಿತ್ತು. ಸೊ ಆ ವೆನ್ಯೂಲಿ ಡಿಸೈಡ್ ಆಗಿರೋದು HPCS ಸ್ಟೇಡಿಯಂ ಧರ್ಮಶಾಲಾ, ಅದು ಬೆಸ್ಟ್ ವೆನ್ಯೂ ಅಂತ, ಅದಕ್ಕೊಂದು 25 ಲಕ್ಷ ಹೋಗಿದೆ. ಹಿಡಿಂಗ್ ಗಾರ್ಡನ್ಸ್ಗೆ 50 ಲಕ್ಷ ಹೋಗಿದೆ. ಸೊ ಇದಿಷ್ಟು ಅವಾರ್ಡ್ಸ್ಗಳು ಬಂದಿರೋ ಅಂಥದ್ದು. ನಾನು ಎಲ್ಲಾದರೂ ಹೇಳ್ಬಿಟ್ಟಿದ್ದೀನಿ ಡೀಟೇಲ್ ಆಗಿ, ಯಾವ ಗ್ರೌಂಡ್ಗೆ ಹೋಯ್ತು ಅನ್ನೋದು ಕೂಡ ಹೇಳ್ಬಿಟ್ಟಿದ್ದೀನಿ. ಸೊ ಇದರಿಂದ ನಿಮ್ಮ ಅನಿಸಿಕೆ ಎಲ್ಲ ಏನಿಲ್ಲ, ಇದು ಅವಾರ್ಡ್ಸ್ ಡಿಕ್ಲೇರ್ ಆಗಿರೋದು ಅಷ್ಟೇ. ಸೊ ಒಟ್ನಲ್ಲಿ ವೈಭವ್ ಸೂರ್ಯವಂಶಿ ಈ ರೇಂಜಿಗೆ ಡಾಮಿನೇಷನ್ ನಾನು ನೋಡಿಲ್ಲ ಗುರು. 5 ಅವಾರ್ಡ್ಸ್ ಒಬ್ಬ ಪ್ಲೇಯರೇ ತಗೊಳ್ಳೋಂಥದ್ದು ಇದೆಯಲ್ಲ. ಸೊ ಎಲ್ಲ ಒಂದು 2-3 ಅವಾರ್ಡ್ ತಗೊಳ್ಳೋಂಥದ್ದು ನೋಡಿದ್ದೀವಿ, ಬಟ್ 5 ಅವಾರ್ಡ್ ಒಬ್ಬ ಪ್ಲೇಯರೇ ತಗೊಳ್ಳೋದಿದೆಯಲ್ಲ. ಸೊ ಇದು ಆಶ್ಚರ್ಯ ಮೂಡಿಸ್ಬಿಟ್ಟಿದೆ, IPLನೇ ಆಶ್ಚರ್ಯ ಮೂಡಿಸ್ಬಿಟ್ಟಿದೆ.